ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯು ಕೂಡ ಈ ವಿಚಾರದಲ್ಲಿ ಹೋರಾಟವನ್ನ ಮಾಡಿತು. ತದನಂತರ ಪೊಲೀಸರು ಏನು ಮಾಡ್ತಾರೆ, ವಶಕ್ಕೆ ತಗೊಳ್ತಾರೆ. ಸೊ ಅದೇ ರೀತಿ ಇಲ್ಲೂ ಕೂಡ ಆಯಿತು. ಬೆಳಗಾವಿಯಲ್ಲಿ ರೈತರನ್ನ ಬೆಂಬಲಿಸಿ ಕರವೇ ಪ್ರತಿಭಟನೆಯನ್ನ ಮಾಡಿತು. ರಸ್ತೆ ಬಂದ್ ಮಾಡಿ ಕರವೇ ಪ್ರತಿಭಟನೆಯನ್ನ ಮಾಡೋಕ್ಕೆ ಮುಂದಾದರು. ಸೊ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಳಗಾವಿಯಲ್ಲಿ ರೈತರನ್ನ ಬೆಂಬಲಿಸಿ ಕರವೇ ಪ್ರತಿಭಟನೆಯನ್ನ ಮಾಡೋಕ್ಕೆ ಮುಂದಾದರೂ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡ್ರು. ರಸ್ತೆ ಬಂದ್ ಮಾಡಿ ಕರವೇ ಪ್ರತಿಭಟನೆ ಮುಂದಾಗಿತ್ತು ಚೆನ್ನಮ್ಮ ಸರ್ಕಲ್ನಲ್ಲಿ. ರಸ್ತೆ ಬಂದ್ ಮಾಡಿ ಕರವೇ ಪ್ರತಿಭಟನೆ ಮಾಡಕ್ಕೆ ಮುಂದಾದಾಗ ಪೊಲೀಸರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಸೊ ರೈತರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಹೊತ್ತು ಕರವೇ ಕೂಡ ಪ್ರತಿಭಟನೆಗೆ ಇಳಿತು. ಮೊನ್ನೆನೂ ಕೂಡ ಈ ವಿಚಾರದಲ್ಲಿ ಹೋರಾಟಕ್ಕೆ ಅವರು ಇಳಿದಿದ್ರು. ಅವತ್ತು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಕೂಡ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ರಸ್ತೆ ಬಂದ್ ಮಾಡಿದ್ರು. ಸೊ ಹಾಗಾಗಿ ಪೊಲೀಸರು ವಶಕ್ಕೆ ಪಡ್ಕೊಳ್ಳುವಂಥ ಅನಿವಾರ್ಯತೆ ಬಂತಲ್ಲಿ. ಯಾಕಂದರೆ ರಸ್ತೆ ಎಲ್ಲ ಬಂದ್ ಮಾಡೋ ಹಾಗಿಲ್ಲ ನೋಡಿ. ಅದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ರು ಅನ್ಸುತ್ತೆ. ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಕೂಡ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೊಂದು ರೀತಿಯಾಗಿ ನಡೆದೋಗುತ್ತೆ. ನಿಜವಾಗಿ ರೈತರನ್ನ ಮಾಡುವಂಥ ಹೋರಾಟ ಬೇರೆ. ಬಟ್ ಇಲ್ಲಿ ಸಂಘಟನೆಗಳ ಬಂದು ಹೋರಾಟ ಮಾಡೋದಿರಂದ್ರೆ ನಾವು ಅವರೊಂದಿಷ್ಟು ಬೆಂಕಿ ಹಚ್ತಾರೆ, ಅದೊಂದು ಹೋರಾಟ ಮಾಡ್ತಾರೆ, ತದನಂತರ ಪೊಲೀಸರವ್ರು ಕರ್ಕೊಂಡು ಹೋಗ್ತಾರೆ. ಸಾಲ್ವ್. ಅದೊಂದು ಪ್ರತಿಭಟನೆ ಅಂತ ಅಷ್ಟೇ. ಹಂಗೆ ಹೆಂಗಾಗ್ಬಿಟ್ಟಿದ್ರೆ ಒಂದು ಫಾರ್ಮ್ಯಾಟ್. ನಾವು ಪ್ರತಿಭಟನೆ ಮಾಡ್ತೀವಿ ಅಂತಾರೆ, ಪೊಲೀಸರು ಬರ್ತಾರೆ, ಇವರೊಂದಿಷ್ಟು ಪ್ರತಿಭಟನೆ ಮಾಡ್ತಾರೆ, ಅಲ್ಲಿ ಟೈರಿಗೆ ಬೆಂಕಿ ಹಚ್ತಾರೆ, ಅಲ್ಲಿ ಇಲ್ಲಿ ಒಂಚೂರು ಅಂತ ಆಗುತ್ತೆ. ಆಮೇಲೆ ಅವ್ರನ್ನ ಕರ್ಕೊಂಡು ಜೀಪಿಗೆ ಹಚ್ಕೊಂಡು ಹೋಗ್ಬಿಡ್ತಾರೆ. ಮುಗೀತು ಅಷ್ಟೇ ಪ್ರತಿಭಟನೆ. ನಿಜವಾದ ಪ್ರತಿಭಟನೆ ಕಳೆದ 9 ದಿನಗಳಿಂದಲೂ ರೈತರು ಮಾಡ್ತಾ ಇದ್ದಾರೆ ನೋಡಿ. ಕೂತಿದ್ದಾರೆ ಪ್ರತಿಭಟನೆಯಲ್ಲಿ. ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ತಿನ್ನೋದು. ಕಾರಣ ಅವ್ರಿಗೆ ಗೊತ್ತು ಅದರ ಪರಿಸ್ಥಿತಿ ಏನು ಅಂತ ಹೇಳಿ. ಸರ್ಕಾರಗಳನ್ನೆಲ್ಲ ಕಿವಿ ಕೇಳಿಸ್ಕೊಳ್ಬೇಕು. ರೈತರು ಅಷ್ಟೇ. ನಿಮಗೆ ಬೇಕಾದಾಗ ಮಾತ್ರ ಈಗ ಹೋರಾಟ ಮಾಡ್ತೀವಿ, ಆಮೇಲೆ ನಾವು ಅದೇ ನಾಯಕರ ಜೊತೆ ಓಡಾಡ್ತೀವಿ ಅಂತಂದರೆ ಏನಂತ ಕರಿಬೇಕು? ನಿಮ್ಗೆ ಅನಿವಾರ್ಯತೆ ಇರುತ್ತೋ ಅಥವಾ ಅದು ಮಾಡದೇ ಇದ್ದರೆ ಕಷ್ಟ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಇವು ಹಂಗೆ. ಸೊ ಬೆಳಗಾವಿಯಲ್ಲಿ ರೈತರನ್ನ ಬೆಂಬಲಿಸಿ ಈಗ ಅನೇಕ ಸಂಘಟನೆಗಳು ಹೋಗ್ತಾ ಇವೆ. ಬಾಗಲಕೋಟೆಯ ತೇರದಾಳದಲ್ಲೂ ಕೂಡ ಕಬ್ಬು ಕಿಚ್ಚು ಈಗ ಜೋರಾಗ್ತಾ ಇದೆ. ತೇರದಾಳದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಮಾಜಿ ಸೈನಿಕರು, ಕನ್ನಡಪರ ಸಂಘಟನೆಗಳು ಈಗ ಸಾಥ್ ನೀಡಿರೋದು. ಬಾಗಲಕೋಟೆಯ ತೇರದಾಳದಲ್ಲೂ ಕೂಡ ಕಬ್ಬು ಕಿಚ್ಚು ಜೋರಾಗೇ ಇದೆ. ಸೊ ತೇರದಾಳದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾಜಿ ಸೈನಿಕರು, ಕನ್ನಡಪರ ಸಂಘಟನೆಗಳೆಲ್ಲ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಅವರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಾರ್ಖಾನೆ ಮಾಲೀಕರಿಗೆ ಹೇಳಿದಿಟ್ಟಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿಯವರೆಗೆ ಹೋರಾಟ